ನಾನು ನಿಮ್ಮೆಲ್ಲರ ಸೇವಕ. ನಿಮ್ಮ ಕಷ್ಟ ದುಃಖಗಳು ಏನೇ ಇದ್ರು ಇವತ್ತಿನ ಈ ಜನತಾ ದರ್ಶನದಲ್ಲಿ ನಮ್ಮ ಮುಂದೆ ಹೇಳಿ ಒಂದಿನಲ್ಲಿ ಎಷ್ಟು ಸಾಲ್ವ್ ಮಾಡಬೇಕು ಅಷ್ಟನ್ನ ಸಾಲ್ವ್ ಮಾಡ್ತೀವಿ. ಏನ್ರಪ್ಪ? ಅದು ಅಷ್ಟು ಸುಲಭ ಅಲ್ಲ. ಸ್ಯಾಂಕ್ಷನ್ ಕೊಡ್ಲಿ, ಅದ್ರ ಕಷ್ಟ ಏನು ಅಂತ ಆಗ ತಿಳಿಯುತ್ತೆ. ಸರ್, ನಮ್ಮ ಸೈಟಲ್ಲಿ ಬೇರೆ ಯಾರೋ ಮನೆ ಕಟ್ಕೊಬಿಟ್ಟಿದ್ದಾರೆ ಸರ್. ಅವ್ರನ್ನ ಓಡಿಸೋಣ ಅಂತಂದ್ರೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಸರ್. ಆಯ್ತಾಯ್ತು, ಡೀಟೇಲ್ಸ್ನೆಲ್ಲ ನಮ್ಮ PA ಕೊಟ್ಟಿದ್ದೀರಲ್ಲ, ನೋಡ್ತೀನಿ. ಯಾರು ಸರ್? ಸುಮ್ಮನೆ ಇರೋ, ಒನ್ ಡೇ MLA ಸಾಹೇಬ್ರು ಕಣೋ. ಹಲೋ ಅಪ್ಪ ಸರ್, ಪೊಲೀಸ್ ಲೈನಲ್ಲಿದ್ದಾರೆ. ಹಲೋ ರೀ, ಅದೇನ್ರಿ ಸೈಟ್ ಪ್ರಾಬ್ಲಮ್ಮು? ಮುನಿಯಲ್ಲಪ್ಪ ಅಲ್ಲಿ ಬಂದಿದ್ರಂತೆ, ಅದೇನೋ ಪ್ರಾಬ್ಲಮ್ ಇದೆಯಲ್ಲ, ಅದು ಇವತ್ತೇ ಸಾಲ್ವ್ ಆಗ್ಬೇಕ್ರಿ. ಹಾ ನೋಡಿ, ನಾವೆಲ್ಲರೂ ಸೇರಿ ನ್ಯಾಯದ ಪರವಾಗಿ ಹೋಗೋಣ. ದುಡ್ಡನ್ನ ನೀವು ತಗೋಬೇಡಿ, ನಾವು ತಗೊಳ್ಳಲ್ಲ. ಆಯ್ತು ಸರ್, ಓಕೆ ಸರ್. ಆಯ್ತಪ್ಪ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೊರಡು. ಬನ್ನಿ, ಯಾರು ನೆಕ್ಸ್ಟ್? ಸಾಹೇಬ್ರೆ, ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ನನ್ನ ಮೊಮ್ಮಗಳು ನಾಗವೇಣಿ ಇವತ್ತು ವತಾರೆಯಿಂದ ಅವಳು ಪಿರುತಿ ಮಾಡ್ತಿದ್ದ ಹುಡುಗನ ಜೊತೆಗೆ ಓಡೋಗ್ಬಿಟ್ಟವಳೆ. ನೀವು ಹೆಂಗಾರೆ ಮಾಡಿ ಅವಳನ್ನ ಹುಡುಕಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ MLA ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನಿಂದೊಳ್ಳೆ ಕತೆ ಆಯ್ತಲ್ಲಮ್ಮ. ಅಲ್ಲ, ನಿನ್ ಮೊಮ್ಮಗಳು ಓಡ್ ಹೋದ್ರೆ MLA ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಓಕೆನವ, MLA ಮಾಡೋದು ಏನಕ್ಕೆ ಮತ್ತೆ? ನಿಮ್ಗೆ ಯಾವ್ದು ಕೊಡೋದು ಯಾಕೆ ಹೇಳಿ? ಏನ್ ನಿಮ್ಮ ಮೊಮ್ಮಗಳು ನೋಡೋದ್ರೆ ಹುಡ್ಕೊಂಬರಕ್ಕ? ಹೋಗ್ಕಣಯ್ಯ, ನೀವು ನಮ್ ಕಷ್ಟ ಆಗ್ಬೇಕು. ನನ್ನ ಮೊಮ್ಮಗಳು ಬಸ್ ಹಾಕ್ದಂಗ್ ತಡೀರಿ. ಆಯ್ತಾಯ್ತು, ಶ್ರೀಹರಿನ ಕಾವಲಿಗೆ ಹಾಕ್ತೀನಿ. ಅವಳು ವಯಸ್ಸೇನಮ್ಮ? ಈ ಮುಂದ್ಲುಗಾದಿಗೆ 21 ವರ್ಷ ತುಂಬಿ 22 ಬೀಳ್ತದೆ. 18 ವರ್ಷ ದಾಟಿದ ಮೇಲೆ ನಾವೇನು ಮಾಡೋಕ್ಕಾಗಲ್ಲಮ್ಮ. ಅವ್ರಿಗೆ ಇಷ್ಟ ಬಂದವ್ರನ್ನ ಮದುವೆ ಆಗ್ಬೋದು. ಸರಿ, ಹಿಂಗೆ ಊಟ ಹೊಡಿಯಕ್ಕ ನೀವನ್ನ MLA ಮಾಡಿದ್ದು. ನನ್ನ ಮೊಮ್ಮಗಳು ನನಗ್ ಬೇಕು. ಆ ಬಡ್ಡಿಯಾದ ಓಡಿಸ್ಕೊಂಡು ಬಂದ್ರ ಅವ್ನ ಕಿಡ್ನಾಪ್ ಕೇಸ್ ಹಾಕ್ಬಿಡಿ. ಅಪ್ಪ ಸರ್, ಇನ್ಸ್ಪೆಕ್ಟರ್ ಲೈನಲ್ಲಿದ್ದಾರೆ. ರೀ, ಸುಬ್ಲಕ್ಷ್ಮಿ ಮೊಮ್ಮಗಳು ಹೇಳ್ರಿ, ಯಾವನ್ ಜೊತೆ ಓಡ್ ಹೋಗಿದಾರಂತೆ? ಗೊತ್ತು ಸರ್, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಆರಾಮಾಗಿ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಸರ್. ಅದು ಅವ್ರ ಅಪ್ಪ ಅಮ್ಮನಿಗೂ ಗೊತ್ತು. ರೀ, ಆ ಹುಡುಗಿ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ವಂತಲ್ರಿ? ನೋಡಿ, ಆ ಹುಡುಗಿ ಇಬ್ರು ಸಿನಿಮಾದಿಂದ ಹೇಳ್ಕೊಂಬನ್ನಿ. ಟಿಕೆಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ನನಗೆ ಟಿಕೆಟ್ ಸಿಗ್ಬೇಕು. ನಮಸ್ಕಾರ, ನಾನು ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಿರೋದು. ಆ ತಹಸೀಲ್ದಾರ್ ತಮ್ಮಣ್ಣ ಇದಾರಲ್ಲ ಸರ್, ಅವ್ರದ್ದು ಪಮೋರಿಯನ್ ನಾಯಿ ಕಳ್ದೋಗ್ಬಿಟ್ಟಿದೆಯಂತೆ. ಅದು ಅಮೇರಿಕನ್ ಬ್ರೀಡ್ ಅಂತೆ ಸರ್. ನಾಯಿ ಹುಡ್ಕದ ಇಲ್ಲ ಮೊಮ್ಮಗಳು ಹುಡ್ಕದ ಸರ್? ರೀ, ನಾಯಿ ಹುಡ್ಕೋದು ಮುಖ್ಯ, ಸುಬ್ಬಲಕ್ಷ್ಮಿ ಮೊಮ್ಮಗಳು ಹುಡ್ಕೋದು ಮುಖ್ಯ ರೀ. ಯಾವ್ದು ಮೊದಲು ಸಿಗುತ್ತೋ ಅದನ್ನ ಹೇಳ್ಕೊಂಬನ್ರಿ. ಆಯ್ತು ಸರ್. ನೋಡಯ್ಯ, ಇವತ್ತು ಮುಸ್ಸಂದೆ ದೀಪ ಹಚ್ಚೋ ಹೊತ್ತಿಗೆ ನನ್ನ ಮೊಮ್ಮಗಳು ನನ್ನ ಮನೆಯಾಗಿ ಇರ್ಬೇಕು. ಇಲ್ಲ ಅಂದ್ರೆ ನೀವು MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಗೊತ್ತು ತಾನೆ ನಿಂಗೆ, ನಾನೇ ಎಲ್ಲ ಊರಾಗಿರೋ ಪೇಪರು TV ಎಲ್ಲ ಕಡೆ ಹೋಗ್ಬಿಟ್ಟು ನೀನೇ ಕಿಡ್ನಾಪ್ ಮಾಡಿಸ್ಬಿಟ್ಟೆ ಅಂತ ಹೇಳ್ಬಿಡ್ತೀನಿ. ನಿನ್ ಜೊತೆಗೆ ನಿನ್ನ ಮಂತ್ರಿ ಮಂಡಲನು ಡಿಸಾಲ್ವ್ ಮಾಡೋಂಗ್ ಮಾಡ್ಬಿಡ್ತೀನಿ ಅಷ್ಟೇ. ಹೌದಾ? ಓಕೆ. ಸರಿ, ಅಪ್ಪ ಇಲ್ಲ? ಅಪ್ಪ ತುಂಬಾ ಸುಸ್ತಾಗಿ ರೆಸ್ಟ್ ಮಾಡ್ತಿದಾರೆ ಕಣ. ಓಕೆ. ಜಿಮ್ ಎಕ್ವಿಪ್ಮೆಂಟ್ಸ್ ಟೆಂಡರ್ ಇತ್ತಲ್ಲ, ಅದನ್ನ XMLA ಅವ್ರು ತಮ್ಮಂಗ್ ಕೊಡ್ಬೇಕಂತೆ, ಅವರೇ ಹೇಳಿದ್ದೀವಿ. ಅದೆಲ್ಲ ಆಗಲ್ಲ ಅಂತ ಹೇಳ್ಬಿಡು. ರೂಲ್ಸ್ ಪ್ರಕಾರ ಹೋಗ್ಬೇಕು. ಅಪ್ಪ ಸಾರು ತುಂಬಾ ದಕ್ಷ MLA, ಇನ್ಫ್ಲೂಯೆನ್ಸ್ ಎಲ್ಲ ನಡೆಯಲ್ಲ ರೀ ಅವ್ರ ಹತ್ರ. ಜಾನು, ಬ್ರಿಡ್ಜ್ ಕಟ್ಟೋದಿಕ್ಕೆ 10 ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ. ಅಪ್ಪನೇ ಓಕೆ ಮಾಡಿರೋದು. ಅದ್ರಲ್ಲಿ 5 ಕೋಟಿ ಉಳಿಯತ್ತಂತೆ. ಏನಮ್ಮ ಹೇಳ್ತಿದ್ಯಾ? ಅದ್ರಲ್ಲಿ 2 ಕೋಟಿ ಸಿಕ್ಕರೆ ಊರಲ್ಲಿ ಒಂದ್ ಮನೆ ಕಟ್ಟಿಸ್ಬೋದು. ನಾನ್ ಮಾವನ್ ಕೇಳ್ತೀನಿ. ನಾನು ಲಂಚ ರಾಕ್ಷಸ ಅಲ್ಲ, ನನ್ನ ಹತ್ರ ನಡೆಯೋಲ್ಲ. ಅಂಕಲ್ ನಿದ್ದೆ ಟೆಲ್ ಮಾಡ್ತಿದಾರೆ ಅನ್ಸುತ್ತೆ. ಬಟ್ ಅಪ್ಪ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಅಪ್ಪಂಗೆ ರೂಲ್ಸ್ ಬ್ರೇಕ್ ಮಾಡೋದು ಇಷ್ಟ ಇಲ್ಲ. ನೋಡ್ದಿಯ ನಾಗಪ್ಪ, ಹೆಂಗ್ ನಡೀತಾ ಇದೆ ಸರ್ಕಸ್ಸು? ಅನುಭವಿಸ್ಲಿ ಬಿಡು. ಪ್ಲಾನ್ ಮಾಡಿ ಆ ಹುಡುಗನ ಕಳ್ಸಿದ್ದು ನಾವೇ ಅಲ್ವಾ? ನೋಡ ಹೆಂಗಿದೆ ಅರ್ಜಿ. ನನ್ನ ಹೆಂಡತಿ ಮಾಡುವ ಅಡಿಗೆಯಿಂದ ನಾನು ಬೇಸತ್ತು ಹೋಗಿದ್ದೇನೆ. ದಿನ ಒಂದೇ ರೀತಿ ಇರುತ್ತದೆ. ನನಗೆ ಜೀವನದಲ್ಲಿ ಬದಲಾವಣೆ ಬೇಕು. ನನ್ನ ಹೆಂಡತಿಯನ್ನು ಬದಲಾಯಿಸಿ. ಪಾಪಣ್ಣ, ನೀನೇ ಬರ್ತಿದ್ದೀನೋ ಅಪ್ಲಿಕೇಶನ್? ಜಾನು, ಇಲ್ಲಿ ನೋಡಿಲಿ.
ಹೆಸರೇನಿದೆ ನೋಡಿ. ಎಮ್ಎಲ್ಎ ಪಾಂಡುರಂಗ ಅವ್ರಿಗೆ ಜೈ, ಎಮ್ಎಲ್ಎ ಪಾಂಡುರಂಗ ಅವ್ರಿಗೆ ಜೈ, ಎಮ್ಎಲ್ಎ ಪಾಂಡುರಂಗ ಅವ್ರಿಗೆ ಜೈ. ಏನಪ್ಪ ಪ್ರಾಬ್ಲಮ್? ನಮಸ್ಕಾರ ಸರ್. ನಮಸ್ಕಾರ. ನನ್ಗೆ ಫ್ರೀಡಮ್ ಫೈಟರ್ದು ಪೆನ್ಷನ್ ಬರ್ತಾ ಇಲ್ಲ. ಹೌದಾ? ವಯಸ್ಸೆಷ್ಟಯ್ಯ? 30 ವರ್ಷ ಸರ್. ಅಲ್ಲ ಕಣಯ್ಯ, ಸ್ವಾತಂತ್ರ್ಯ ಬಂದೇ 70 ವರ್ಷ ಆಯ್ತು. 30 ವರ್ಷಕ್ಕೆ ಹೇಗೆ ಕೊಡ್ಸೋದು? ಸರ್, ನಂದು ಮರು ಜನ್ಮ. ಹಿಂದಿನ ಜನ್ಮದಲ್ಲಿ ನಾನು ಫ್ರೀಡಮ್ ಫೈಟರ್ ಆಗಿದ್ದೆ, ದಾಖಲೆಗಳೆಲ್ಲ ಕೊಟ್ಟಿದ್ದೀನಿ. ನಾನು ಸತ್ತು ಮತ್ತೆ ಹುಟ್ಟಿದ್ದೀನಿ ಸರ್. ಹಿಂದಿನ ಜನ್ಮದಲ್ಲಿ ಪೆನ್ಷನ್ ತಗೊಂಡಿಲ್ಲ, ಅದಕ್ಕೆ ಈಗ ಕೇಳ್ತಾ ಇದ್ದೀನಿ. ಸರ್, ಎಸ್ ಸರ್, ನ್ಯೂಸ್ ಪೇಪರ್ ಪ್ರಕಾರ ಇವ್ರು ಫ್ರೀಡಮ್ ಫೈಟರ್ ಆಗಿದ್ರು ಸರ್ ಹಿಂದಿನ ಜನ್ಮದಲ್ಲಿ. ಅವ್ರು ಸತ್ತು ಮತ್ತೆ ಹುಟ್ಟಿದ್ದಾರೆ ಸರ್. ಹಿಂದಿನ ಜನ್ಮದಲ್ಲಿ ಇವ್ರು ಪೆನ್ಷನ್ ತಗೊಂಡಿಲ್ಲ ಅಂತ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅರಿಯರ್ಸಿ ಕ್ಲೈಮ್ ಮಾಡ್ತಿದ್ದಾರೆ ಸರ್. ಇಂಥದನ್ನೆಲ್ಲ ಕೊಡ್ಸೋದಕ್ಕೆ ಪ್ರಾವಿಷನ್ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಮಾಡಿ ನೀವೇ ಕೊಡಿಸ್ಬೇಕು ಸರ್. ಆಯ್ತು ನೋಡೋಣ. ಹಿಂದಿನ ಜನ್ಮದಲ್ಲಿ ಫ್ರೀಡಮ್ ಫೈಟರ್ ಆಗಿದ್ದೆ ಅಂತ ಹೇಳಿದೆಲ್ಲ, ಆಗ ಯಾರ್ಯಾರು ಗೊತ್ತಿದ್ರು ನಿನಗೆ? ಮಹಾತ್ಮ ಗಾಂಧೀಜಿ ಅವರು ಸರ್, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಎಲ್ರೂ ಗೊತ್ತಿದ್ರು ಸರ್. ಆಯ್ತು ನೋಡೋಣ. ಅವರಿಂದ ಒಂದು ರೆಕಮೆಂಡೇಶನ್ ಲೆಟರ್ ತಗೊಂಬ. ಸರ್, ಅವರೆಲ್ಲ ಈಗ ಎಲ್ಲಿದ್ದಾರೆ ಸರ್? ನಿನ್ನ ಹಾಗೆ ಅವರು ಮರುಜನ್ಮ ಪಡೆದು ಹುಟ್ಟಿರ್ತಾರಲ್ಲ, ಹುಡುಕಯ್ಯ ಸಿಗ್ತಾರೆ. ಸರಿ, ತರ್ತೀನಿ ಸರ್. ಒಂದು ನಿಮಿಷ ಹಾಗೆ ಇರಿ. ತಗೊಂಬನ್ನಿ ತಗೊಂಬನ್ನಿ. ಮಿಸ್ಟರ್ ಪಾಂಡು, ಓ ದೇವ್ರೆ, ಬನ್ನಿ ಬನ್ನಿ. ಮಾಡಿ. ಏನಿದು ಸ್ವೀಟು? ಅಯ್ಯೋ, ನೀವು ಎಮ್ಎಲ್ಎ ಆಗಿರೋ ಖುಷಿಗೆ. ಹೌದಾ? ಬನ್ನಿ ಕೂತ್ಕೊಳ್ಳಿ. ರಾಮಾವತಾರ ಪಾಂಡುರಂಗ ಅವರಿಗೆ ನಿಮ್ಗೆ ಮೈಸೂರು ಪಾಕ್ ತಂದಿದ್ದೀನಿ. ಜಯಪ್ರಿಯ ಪಾಂಡುರಂಗ ಅವರಿಗೆ. ಅಪ್ಪ ಸರ್, ಅವ್ರೊಬ್ರದ್ದು ಕಷ್ಟ ಸುಖ ಕೇಳಿದ್ರೆ ಸಾಲದು, ಎಲ್ರದ್ದು ಆಲಿಸ್ಬೇಕು ಅನ್ನೋದು ನಮ್ಮ ಭಾವನೆ, ಅಭಿಪ್ರಾಯ. ಜಯ ಅವರೇ, ಏನಾಗಬೇಕು ಅಂತ ಹೇಳಿ. ಮಿಸ್ಟರ್ ಪಾಂಡು, ಹೆಲ್ತ್ ಕಾರ್ಡ್ ಕೊಡ್ಸಿದೀರಾ, ಅದೇ ತರ ಬ್ಯೂಟಿ ಕಾರ್ಡ್ ಕೊಡಿಸ್ಬೇಕು. ಎಲ್ಲಾ ಲೇಡೀಸ್ಗೂ ಬ್ಯೂಟಿ ಪಾರ್ಲರ್ ಅಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡೋ ತರ ಆಗ್ಬೇಕು. ಏನಂತೀರಾ? ವಾ ಬ್ಯೂಟಿಫುಲ್ ಪಾಯಿಂಟ್. ಇದನ್ನ ನೋಟ್ ಮಾಡ್ಕೊಂಡು ಕೊಡ್ಸೋಣ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ನಾವು ಜಾಗಿಂಗ್ ಹೋಗ್ತೀವಲ್ಲ ಪಾರ್ಕ್ ಅಲ್ಲಿ ಎಕ್ಸರ್ಸೈಸ್ ಮಾಡೋ ಎಲ್ಲಾ ಇನ್ಸ್ಟ್ರೂಮೆಂಟ್ ಗಳು ಹಾಳಾಗಿ ಹೋಗ್ಬಿಟ್ಟಿದೆ. ಅದನ್ನೆಲ್ಲ ನೀವು ರಿಪೇರಿ ಮಾಡಿಸ್ಕೊಡ್ಬೇಕಪ್ಪ. ಆಯ್ತು, ಅನುಮತಿ ನೀಡೋಣ. ಸ್ವೀಟ್ ಆಫ್ ಯು ಮಿಸ್ಟರ್ ಪಾಂಡು. ಆಮೇಲೆ ಇವತ್ತು ನೀವು ನಮ್ಮನೆಗೆ ಊಟಕ್ಕೆ ಬರ್ಬೇಕು, ನಮ್ ಯಜಮಾನ್ರು ಬೇರೆ ಇಲ್ಲ. ಹೌದಾ? ಬನ್ನಿ ಹೋಗೋಣ. ಬೇರೆ ಅಪಾಯಿಂಟ್ಮೆಂಟ್ ಇದೆ. ಈವ್ನಿಂಗ್ ಫುಡ್ ಮಿನಿಸ್ಟರ್ ಜೊತೆ ಡಿನ್ನರ್ ಮೀಟಿಂಗ್ ಇದೆ. ಬದಲಾಯಿಸಕ್ಕಾಗಲ್ವಾ? ಹೋಗ್ಲಿ ಬಿಡಿ, ನಾಳೆ ಬರ್ತೀನಿ, ಪರವಾಗಿಲ್ಲ. ನಾಳೆ ನೀವ್ ಎಮ್ಎಲ್ಎ ಆಗಿರಲ್ವಲ್ಲ? ಅಯ್ಯೋ, ಇವತ್ತು ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾಳೆ ನಾನು ಪರ್ಮನೆಂಟ್ ಆಗಿ ಎಮ್ಎಲ್ಎ ಆಗ್ತೀನಿ. ಹಾಗಾದ್ರೆ ಇನ್ಮೇಲೆ ಲಂಚ್ ಡಿನ್ನರ್ ಎಲ್ಲ ನಮ್ಮ ಮನೆಯಲ್ಲೇನೆ. ಸರಿ, ನಾನು ಬರ್ತೀನಿ. ಬಾಯ್. ಆಂಟಿ, ಸ್ವೀಟ್ ಕೊಡಿ. ಅಪ್ಪ, ಓಯ್, ಹೇಗಿತ್ತಪ್ಪ ನಿನ್ ಒನ್ ಡೇ MLA ಎಕ್ಸ್ಪೀರಿಯನ್ಸ್? ಇನ್ನೇನ್ ಮುಗೀತಲ್ಲ? ಇನ್ನು ಅರ್ಧ ಗಂಟೆ ಇದೆ ಕಣೋ. ಅರ್ಧ ಗಂಟೆ ಆದ್ಮೇಲೆ ಇನ್ನೂ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಮೇಲೆಲ್ಲ ಒಟ್ಟಿಗೆ ಸೇರಿಸಿ ನಿಮಗಷ್ಟೇ ಅಲ್ಲ, ಇಡೀ ಊರಿಗೆ ಹೇಳ್ತೀನಿ. ಯಪ್ಪ ಕಸ, ಗಾರ್ಬೇಜು. ಯಾವ ಎಸ್ತಿದ್ದು? ನಾವೇ ಎಸ್ತಿದ್ದು. ಏನೀಗ? ರಸ್ತೆನಲ್ಲಿರೋ ಕಸರೆಲ್ಲ ತಂದು ನಮ್ಮನೆಗೆ ಸಿದ್ದಿದ್ದೀರಾ? ನಮ್ ಕಷ್ಟ ನಿಮಗ್ ತಿಳಿಲಿ ಅಂತ ಹಂಗ್ ಮಾಡ್ದು. ನಮ್ಮನೆ ಆದಿ ಬೀದಿಲಿ ಒಂದ್ ಮನೆ ಕಸ ತುಂಬ್ಕೊಂಡದೆ, ಆ ತೆಗ್ಸಿ ಅಂತ ಹೇಳಿ ಯಾವ ಕಾಲದಿಂದ ಹೇಳ್ತಾ ಇದೀವಿ, ಕೇಳಿದ್ರ ನೀವು? ನಾವು ಎಷ್ಟು ಅನುಭವಿಸ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ನಿಮ್ ಮನೆಯಲ್ಲಿ ಕಸ ಹಾಕ್ಲೇಬೇಕು. ಅಪ್ಪ, ಈ ಕಸನೆಲ್ಲ ತಗೊಂಡು ಹೋಗ್ಬಿಡ್ರಪ್ಪ. ವಾಸನೆ ತಡ್ಕೊಳಕ್ ಆಗ್ತಾ ಇಲ್ಲ, ಹೊಟ್ಟೆಲ್ಲ ತೊಳಸ್ತಾ ಇದೆ. ನಿಮ್ ಕೈ ಮುಗಿತೀನಿ, ಪ್ಲೀಸ್ ಈ ಕಸನ್ ತಗೊಂಡ್ ಹೊಟ್ಟೋಗ್ಬಿಡಿ ಪ್ಲೀಸ್. ನಿಮ್ಗಾದ್ರೆ ವಾಸ್ತೆ, ನಮ್ಗೆ ಸಂಟ. ಇಡೀ ರಸ್ತೆ ಎಲ್ಲ ಗಬ್ಬೆದೋಗಿದೆ. ನೀವು ರಾಜೀನಾಮೆ ಕೊಡ್ಲೇಬೇಕೀಗ ಅಷ್ಟೇ. ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು? ಅದನ್ನ ಕೇಳಕ್ ನೀನ್ ಯಾವನಯ್ಯ?
ನಡಿತಾ ಇರ್ಬೇಕು ಅಷ್ಟೇ. ಅಯ್ಯಪ್ಪ ನನ್ ಮಗ್ನೆ, ಏನು ನೀನು ಮಾಡ್ತೀನಿ ಅಂತ ಎಲ್ರಿಗೂ ಹಿಂಗ್ ಗೋಳಕತ್ತಿದ್ಯಾ ನಮ್ಗೆಲ್ಲ? ಆಯ್ತು, ಹೋಗೋಣ. ಇಲ್ಲ ಎತ್ತಿ ಅಯ್ಯೋ. ಅಯ್ಯೋ, ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಇದೆಲ್ಲ ನನಗೆ ಬೇಡ. ನಾನು ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ ಕೊಡ್ತೀನಿ ಎಂದೆ. ಏನಪ್ಪ? ಹೇ, ಕಪಾಲ ಕೊಡ್ಬಿಡ್ತೀನಿ. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಪಾಪನಾಶನ ಹಳ್ಳಿ ಪರಂಧಾಮಯ್ಯನ ಮಗ ಪಾಂಡುರಂಗ ಪಾಪ. ಏನು ಸ್ವಾಮಿ, ಒಂದು ದಿನದ MLA ಸಾಹೇಬ್ರೆ ಏನನ್ನಿಸ್ತೋ? MLA ಕೆಲಸ ತುಂಬಾ ಕಷ್ಟ. ನಾವ್ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅಧಿಕಾರಕ್ಕೆ ಬಂದವ್ರೆ ಎಲ್ಲಾ ಕೆಲಸನೂ ಮಾಡ್ಬೇಕು ಅಂತ ಜನ ಬಯಸ್ತಾರೆ. MLA ಒಬ್ರ ಕೈಲಿ ಎಲ್ಲ ಆಗುತ್ತೆ. ಜನಗಳಲ್ಲೂ ಜಾಗೃತಿ ಮೂಡಬೇಕು. ನಮ್ಮ ರಸ್ತೆನ ನಾವೇ ಕ್ಲೀನ್ ಆಗಿ ಇಟ್ಕೋಬೇಕು. ನಮ್ಮ ಆಜು ಬಾಜುನು ಸ್ವಚ್ಛವಾಗಿ ಇಟ್ಕೊಬೇಕು ಅಂತ ಜನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೌದು ಪಾಪಣ್ಣ, ಸರ್ಕಾರ ಜೊತೆ ನಾವು ಕೈ ಜೋಡಿಸ್ಬೇಕು. ನಮ್ಮ ಮನೇನ ನಾವು ಹೇಗೆ ಕ್ಲೀನ್ ಆಗಿ ಇಟ್ಕೊಳ್ತೀವೋ ಹಾಗೆ ರಸ್ತೆಗಳನ್ನ ನಾವೇ ಕ್ಲೀನ್ ಆಗಿ ಇಟ್ಕೋಬೇಕು. ಆಗ ಊರೇ ಕ್ಲೀನ್ ಆಗಿರುತ್ತೆ. ಆದ್ರೆ ಆ ತರದ ಪರಿಸ್ಥಿತಿ ನಮ್ಮಲ್ಲಿ ಇಲ್ವಲ್ಲ. ಅದಕ್ಕೆ ನಾನು ಹೇಳಿದ್ದು, ಈ ಚಾಲೆಂಜ್ ಅಲ್ಲಿ ನಾನು ಸೋತು ಹೋಗಿದ್ದೀನಿ. ನಾನು MLA ಆಗಲ್ಲ. ಸೋತಿದ್ದೀರ ತಾನೆ? ಹಾಗಿದ್ರೆ ಕಂಡೀಷನ್ ಗೊತ್ತಲ್ವಾ? ಕಂಡೀಷನ್ ಏನದು? ನೀವು ಸೋತ್ರೆ ನಮ್ಮಿಬ್ಬರು ಎಲೆಕ್ಷನ್ ಖರ್ಚುನು ನೀವೇ ಕೊಡ್ಬೇಕಾಗುತ್ತೆ. ಅಷ್ಟೇ ತಾನೆ? ಎಷ್ಟು ಖರ್ಚಾಗುತ್ತೆ? 4 ಕೋಟಿ.